ಕನ್ನಡ ಕ್ರಿಕೆಟ್ ಅಭಿಮಾನಿಗಳೇ, ಈ ಸಲ ಕಪ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾರತ vs ಇಂಗ್ಲೆಂಡ್ 4ನೇ ಟೆಸ್ಟ್ ದಿನ ಒಂದು ಲೈವ್ ಅಪ್ಡೇಟ್ಗಳು. ಜಾಕ್ ಕ್ರಾಲಿ ಮತ್ತು ಬೆನ್ ಡಕೆಟ್ ಭಾರತದ ವಿರುದ್ಧದ ಪಂದ್ಯದಲ್ಲಿ ಇಂಗ್ಲೆಂಡ್ ಅನ್ನು ಸ್ಥಿರವಾಗಿ ಮುನ್ನಡೆಸುತ್ತಿದ್ದಾರೆ. ಆರಂಭಿಕ ಜೋಡಿಯು ಆರಂಭದಿಂದಲೂ ಇಂಗ್ಲೆಂಡ್ಗೆ ಆವೇಗವನ್ನು ಒದಗಿಸುವ ಸಲುವಾಗಿ ಉತ್ತಮ ಜೊತೆಯಾಟವನ್ನು ರೂಪಿಸುತ್ತಿದೆ. ಮತ್ತೊಂದೆಡೆ ಮೊಹಮ್ಮದ್ ಸಿರಾಜ್, ರವೀಂದ್ರ ಜಡೇಜಾ ಮತ್ತು ಇತರರಂತಹವರು ಆಟದ ಆರಂಭಿಕ ಹಂತಗಳಲ್ಲಿ ಭಾರತಕ್ಕೆ ಕೆಲವು ನಿರ್ಣಾಯಕ ವಿಕೆಟ್ಗಳ ಗುರಿಯನ್ನು ಹೊಂದಿದ್ದಾರೆ. ಶುಕ್ರವಾರ ರಾಂಚಿಯಲ್ಲಿ ನಡೆಯುತ್ತಿರುವ 5 ಪಂದ್ಯಗಳ ಸರಣಿಯ 4ನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ನಾಯಕ ಬೆನ್ ಸ್ಟೋಕ್ಸ್ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದಾರೆ. ವೇಗಿ ಆಕಾಶ್ ದೀಪ್ ಅವರಿಗೆ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಅವರು ಭಾರತದ ಚೊಚ್ಚಲ ಟೆಸ್ಟ್ ಕ್ಯಾಪ್ ಹಸ್ತಾಂತರಿಸಿದ್ದಾರೆ. ಟೀಮ್ ಇಂಡಿಯಾ ಪರ ಆಕಾಶ್ ದೀಪ್ ಮೊದಲ ಓವರ್ ಬೌಲ್ ಮಾಡಿ ತನ್ನ ವೈವಿಧ್ಯಮಯ ಸ್ವಿಂಗ್ ಅನ್ನು ಪ್ರದರ್ಶಿಸುತ್ತಿದ್ದಾರೆ ಮತ್ತು ತನ್ನ ಭವ್ಯವಾದ ವೇಗದಿಂದ ಇಂಗ್ಲಿಷ್ ಬ್ಯಾಟರ್ಗಳನ್ನು ತೊಂದರೆಗೊಳಿಸುತ್ತಿದ್ದಾರೆ. ಆಕಾಶ್ ಕೇವಲ 2 ರನ್ಗಳನ್ನು ಬಿಟ್ಟುಕೊಟ್ಟರು ಮತ್ತು ಆಟದಲ್ಲಿ ಮೇಲುಗೈ ಪಡೆಯುವ ಸಲುವಾಗಿ ಆರಂಭಿಕ ವಿಕೆಟ್ಗಾಗಿ ಗುರಿಯನ್ನು ಹೊಂದಿದ್ದಾರೆ. ಆಕಾಶ್ ದೀಪ್ ಅವರು ತಮ್ಮ ಟೆಸ್ಟ್ ವೃತ್ತಿ ಜೀವನದಲ್ಲಿ ಸ್ಮರಣೀಯ ಕ್ಷಣವನ್ನು ಸ್ಕ್ರಿಪ್ಟ್ ಮಾಡಲು ಹೊರಟಿದ್ದರು, ಆದರೆ ವಿಧಿಯು ಬೇರೆ ಪ್ಲಾನ್ಸ್ ಇತ್ತು. ಹಿಂದಿನ ಓವರ್ನಲ್ಲಿ ಜಾಕ್ ಕ್ರಾಲಿ ಅವರು ಆಕಾಶ್ನ ಅದ್ಭುತ ವೇಗದಿಂದ ಸಂಪೂರ್ಣವಾಗಿ ಬೌಲ್ಡ್ ಆದರು, ಏಕೆಂದರೆ ಚೆಂಡು ಆಫ್ ಸ್ಟಂಪ್ ಅನ್ನು ಮೇಲಕ್ಕೆತ್ತಿ ಅದನ್ನು ಕಾರ್ಟ್ವೀಲ್ಗೆ ಕಳುಹಿಸಿತು. ಆಟಗಾರರು ಆಕಾಶ್ ಅವರ ಚೊಚ್ಚಲ ವಿಕೆಟ್ ಅನ್ನು ಸಂಭ್ರಮಿಸಲು ಪ್ರಾರಂಭಿಸಿದಾಗ ಅಂಪೈರ್ ಓವರ್ ಸ್ಟೆಪ್ಪಿಂಗ್ಗಾಗಿ ನೋ ಬಾಲ್ ಅನ್ನು ಸೂಚಿಸಿದರು. ಚೊಚ್ಚಲ ಆಟಗಾರನಿಗೆ ಆಘಾತವಾಗಿದೆ. ಕೆಲವು ಓವರ್ಗಳ ನಂತರ ಆಕಾಶ್ ದೀಪ್ ಅವರು ಭಾರತಕ್ಕಾಗಿ ಚೊಚ್ಚಲ ಟೆಸ್ಟ್ ವಿಕೆಟ್ ಪಡೆದರು ಮತ್ತು ಬೆನ್ ಡಕೆಟ್ ಅನ್ನು 11 ರನ್ ಗಳಿಸಿ ಔಟ್ ಮಾಡಿದರು. ಡಕೆಟ್ ರಕ್ಷಣಾತ್ಮಕ ಹೊಡೆತವನ್ನು ಆಡಲು ಪ್ರಯತ್ನಿಸುತ್ತಿರುವಾಗ ಆಕಾಶ್ ಪರ್ಫೆಕ್ಟ್ ಲೈನ್ ಡೆಲಿವರಿವನ್ನು ಹಾಕಿದರು, ಆದರೆ ಚೆಂಡು ಬ್ಯಾಟ್ ಮತ್ತು ವಿಕೆಟ್ ಕೀಪರ್ ಧ್ರುವ ಜುರೆಲ್ನ ಗ್ಲೌಸ್ಗೆ ಬಡಿಯಿತು. ಸ್ಟಂಪ್ ಹಿಂದೆ ಅದ್ಭುತ ಕ್ಯಾಚ್. ಧ್ರುವ ತೆಗೆದುಕೊಳ್ಳುತ್ತಾರೆ. ಇಂಗ್ಲೆಂಡ್ಗೆ ಮೊದಲ ವಿಕೆಟ್ ಹೋಯಿತು. ಆಕಾಶ್ ದೀಪ್ ಅದೇ ಓವರ್ನಲ್ಲಿ ಮತ್ತೊಮ್ಮೆ ಸ್ಟ್ರೈಕ್ ಮಾಡಿದರು ಮತ್ತು ಈ ಬಾರಿ ಅವರು ಒಲಿ ಪೋಪ್ ಅವರನ್ನು ಡಕ್ಕಾಗಿ ಔಟ್ ಮಾಡಿದರು. ಆಕಾಶ್ ನೇರವಾಗಿ ಪೋಪ್ನ ಪ್ಯಾಡ್ಗಳ ಮೇಲೆ ಹೊಡೆದರು, ಆದರೆ ಆನ್ಫೀಲ್ಡ್ ಅಂಪೈರ್ ಎಲ್ಬಿಡಬ್ಲ್ಯೂಗೆ ನಾಟ್ ಔಟ್ ಸಿಗ್ನಲ್ ಮಾಡಿದರು. ಆದಾಗ್ಯೂ ಟೀಮ್ ಇಂಡಿಯಾ ಡಿಆರ್ಎಸ್ ಪರಿಶೀಲನೆಗೆ ಹೋಗುತ್ತದೆ ಮತ್ತು ಡಿಆರ್ಎಸ್ ನಿರ್ಧಾರವು ಆತಿಥೇಯರ ಪರವಾಗಿ ಬರುತ್ತದೆ ಮತ್ತು ಪೋಪ್ ಅವರನ್ನು ಎಲ್ಬಿಡಬ್ಲ್ಯೂ ಔಟ್ ಘೋಷಿಸಲಾಯಿತು. ದೇಬೂಟಾಂತ್ ಆಕಾಶ್ ದೀಪ್ ಅವರ ಒಂದೇ ಓವರ್ನಲ್ಲಿ 2ನೇ ವಿಕೆಟ್ ಹೋಯಿತು. ಲೇಟೆಸ್ಟ್ ಅಪ್ಡೇಟ್. ದೇಬೂಟಾಂತ್ ಆಕಾಶ್ ದೀಪ್ ಭಾರತಕ್ಕೆ 3 ದೊಡ್ಡ ವಿಕೆಟ್ಗಳು ಒದಗಿಸಿದ್ದಾರೆ. ಅವರು ಬೆನ್ ಡಕೆಟ್, ಒಲಿ ಪೋಪ್ ಮತ್ತು ಜಾಕ್ ಕ್ರಾಲಿ ಅವರನ್ನು ಔಟ್ ಮಾಡಿದ್ದಾರೆ. ರವಿಚಂದ್ರನ್ ಅಶ್ವಿನ್ ದಿನದ ಮೊದಲ ವಿಕೆಟ್ ಪಡೆದರು ಮತ್ತು ಅವರು ಜಾನಿ ಬೈಸ್ಟೋವ್ ಅವರನ್ನು 38 ರನ್ಗಳಿಗೆ ಔಟ್ ಮಾಡಿದರು. ರವೀಂದ್ರ ಜಡೇಜಾ ಅವರು ಔಟ್ ವಿಕೆಟ್ಗಳ ಪಾರ್ಟಿ ಸೇರಿಕೊಂಡಿದ್ದಾರೆ. ಬೆನ್ ಸ್ಟೋಕ್ಸ್ರನ್ನು 3 ರನ್ಗೆ ಔಟ್ ಮಾಡಿದ್ದಾರೆ. ಇಂಗ್ಲೆಂಡ್ ಲಂಚ್ ಟೈಮ್ ಸ್ಕೋರ್ 112 ಫಾರ್ 5 ವಿಕೆಟ್. ಪ್ರಸ್ತುತ ಜೋ ರೂಟ್ ಸ್ಥಿರವಾದ ನಾಟ್ಗಾಗಿ ಇಂಗ್ಲೆಂಡ್ ರೂಟ್ ಅನ್ನು ಅವಲಂಬಿಸಿದೆ.